Oh, is it on? Praise the Lord. And I bring greetings for my church, Emmanuel Grace Ministry. I believe that God is going to talk this morning, maybe now this afternoon. I believe whatever I'm going to speak for half an hour, definitely God will be talking to you. And those who are in online also will be learning many things through my life and from the God's word. So, ಎಲ್ಲರಿಗೂ ನಮ್ಮ ದೇವರ ಮಧುರ ನಾಮದಲ್ಲಿ ನಾನು ವಂದಿಸುತ್ತೇನೆ. ಇವತ್ತು ನನಗೆ ದೇವರು ಮಾತನಾಡುವಂತಹ ವಿಷಯಗಳು ನಾನು ಏನೆಂಬುದಾಗಿ ನಾನು ಹೇಳುವುದಾದರೆ ದ ಫ್ರೂಟ್ ಆಫ್ ಸಫರಿಂಗ್, ದ ಫ್ರೂಟ್ ಆಫ್ ಸಫರಿಂಗ್ ಅಂತ ಹೇಳುವುದಾದರೆ ಸಹನೆಯ ಫಲ ಎಂಬುದಾಗಿ ನಾವು ಕನ್ನಡದಲ್ಲಿ ನಾವು ಹೇಳ್ತೇವೆ. ಯಾಕಂದ್ರೆ ತಾಳ್ಮೆ ನಮಗೆ ಇರಬೇಕು. ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಉಪದ್ರವಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಅನೇಕವಾಗಿರುವಂತಹ ಕಾರ್ಯಗಳಲ್ಲಿ ನಾವು ಏನಾಗುತ್ತೇವೆ ಅಂದ್ರೆ ದೇವರು ನನ್ನ ಜೀವನದಲ್ಲಿ ಇಲ್ಲ ಎಂಬುದಾಗಿ ನಾವು ಯೋಚನೆ ಮಾಡಿಕೊಂಡು ದೇವರನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಮ್ಮಲ್ಲಿ ಬರುವಂತಹ. ಎಸ್, ಸುಮಾರು ಸಾರಿ we think that if anything, if it is happened in our life, ಏನೋ ಒಂದು ವಿಷಯ ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆಯನ್ನ ನಡೀತಂದ್ರೆ we directly will go to the people first. ನಾವೇನ್ ಮಾಡ್ತೀವಿ, ಮೊದಲನೇದಾಗಿ ಜನರ ಬಟ್ಟಿಗೆ ಹೇಳ್ತೇವೆ, ಹೋಗಿ ಅಯ್ಯ ನನ್ನ ಹತ್ರ ನನಗೆ ಕಷ್ಟ ಇದೆ, ದಯಮಾಡಿ ನನಗೆ ಆರ್ಥಿಕವಾಗಿರುವಂತಹ ಹಣದ ತೊಂದರೆ ಇದೆ, ನನಗೆ ಸಹಾಯ ಮಾಡ್ತೇವೆ ಎಂಬುದಾಗಿ ಕೇಳ್ತೇವೆ. ಇಲ್ಲಂದ್ರೆ ನಮ್ಮ ಸಂಬಂಧಿಕರ ರಿಲೇಷನ್, ನಮ್ಮ ರಿಲೇಷನ್ ಒಟ್ಟಿಗೆ ನಾವು ಹೋಗ್ತೇವೆ, ಅವ್ರ ಒಟ್ಟಿಗೆ ನಾವು ಕೇಳ್ತೇವೆ, ನನಗೆ ಈ ರೀತಿಯಾಗಿ ಉಪದ್ರವಗಳಿದೆ ನನ್ನ ಜೀವನದಲ್ಲಿ, ನನಗೆ ಏನಾದರೂ ನೀವು ಸಹಾಯ ಮಾಡುವುದಕ್ಕೆ ಆಗುತ್ತಾ ಎಂಬುದಾಗಿ ನಾವು ಕೇಳ್ತೇವೆ. See, this is a part of life. ನಾವು ಅರ್ಥ ಮಾಡ್ಕೊಳ್ಬೇಕು, it is a part of life. ಯಾಕಂದ್ರೆ ಒಬ್ಬನಿಗೆ ಕಷ್ಟಗಳು ಇಲ್ಲ ಅಂತಂದ್ರೆ is not a human being. ಅದು ಒಬ್ಬ ಮನುಷ್ಯನಲ್ಲ. ಯಾಕಂದ್ರೆ always I tell to my people, if we go to the dead body, ಸತ್ತು ಇರುವಂತ ಒಬ್ಬ ಮನುಷ್ಯನ ಒಟ್ಟಿಗೆ ಹೋಗಿ ಅಯ್ಯ ಎದ್ದೇಳು, ನಿನ್ನ ಫ್ಯಾಮಿಲಿಯಲ್ಲಿ ನಿನ್ನ ಮಕ್ಕಳಿಗೆ ಇವತ್ತು ಏನು ಇಲ್ಲ, ಅಥವಾ ಮಕ್ಕಳಿಗೆ ಒಂದು ಕಾಲೇಜ್ಗೆ ನೀನು ಒಂದು ಏನು ಫೀಸ್ ಅನ್ನ ಕಟ್ಟಬೇಕೆಂಬುದಾಗಿ ಆ ಇರುವಂತ ಡೆಡ್ ಬಾಡಿ ಹೋಗಿ ನಾವು ಹೇಳುವುದಕ್ಕೆ ಕೇಳುವುದಕ್ಕೆ ಸಾಧ್ಯನಾ? ನೆವರ್ ಎವರ್. ಬಿಕಾಸ್ ದೇರ್ ಇಸ್ ನೋ ಲೈಫ್, ದೇರ್ ಇಸ್ ನೋ ಲೈಫ್ ಇನ್ ಇಟ್, ಬಿಕಾಸ್ ಇಟ್ ಇಸ್ ಗಾಡ್. ದೇವರು ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ ತಿಳಿಸುವುದು ಏನಂತಂದ್ರೆ when God has breathed into the life of Adam, ಆದಾಮನ ಜೀವನದಲ್ಲಿ ದೇವರು ಯಾವಾಗ ಉಸಿರನ್ನು ಹಾಕಿದನೋ ಅದಕ್ಕೆ ಯಾವಾಗ ಅದಕ್ಕೆ ಜೀವ ಬಂತು, then he started to understand ಏನು ಘಟನೆಗಳು ನಡೀತಾ ಎಂಬುದಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದನ್ನು ಪ್ರಾರಂಭಿಸಿದ. ಬಟ್ ಇಟ್ಸ್ ಅ ಟ್ರಯಲ್ಸ್ ಅಂಡ್ ಟ್ರಬಲೇಷನ್ ಅಂತ ಹೇಳ್ತೇವಲ್ಲ, ಈ ಸಹಜ ಕಷ್ಟಗಳನ್ನ ನಾವು ಇದನ್ನ ದೇವರಲ್ಲಿ ಒಂದು ಆನಂದಕರವಾಗಿರುವುದೆಂಬುದಾಗಿ ನೆನೆಸ್ಕೋಬೇಕು. ಇಟ್ ಇಸ್ ಅ ಜಾಯ್ನೆಸ್ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇಟ್ ಇಸ್ ಎ ಹ್ಯಾಪಿನೆಸ್ ಇನ್ ದ ಲಾರ್ಡ್ ಎಂಬುದಾಗಿ ತಿಳ್ಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ನಮಗೆ ಮೂರು ವಿಷಯಗಳು ನನಗೆ ಇಲ್ಲಿ ದೇವರು ನನಗೆ ಬೆಳಗಿನ ಜಾವದಲ್ಲಿ ನಾನು ಮಾತನಾಡಿದ್ರು ಎಂಬುದಾಗಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಫ್ರೂಟ್ ಆಫ್ ಸಫರಿಂಗ್. ದ ಫ್ರೂಟ್ ಆಫ್ ಸಫರಿಂಗ್ ಮೇನ್ ಆಗಿ ರೋಮನ್ ಬರೆದ ಪತ್ರಿಕೆ, ದ ರೋಮನ್ಸ್ 5th chapter from 3 to 5 there are three things. It's written very clearly, the God's word. ಮೂರು ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. Suffering is an inventable part of the Christian life, but God uses our trials to produce a spiritual fruit and bring a glory to himself ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಮೊದಲನೇದಾಗಿ ಈ ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ ಯಾರಾದರೂ ಓದ್ತೀರಾ? The 5th chapter 3rd verse to 5, 3 to 5. ಲವ್ಲಿ. ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 5ನೇ ವಚನ. ಓದು. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗುತ್ತೇನೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ, ಹಲ್ಲೆಲೂಯಾ. ಮತ್ತೆ ಉಪದ್ರವಗಳಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದ ಹುಟ್ಟುತ್ತದೆ, ಅನುಭವ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ.
ಏನಂತ ಇದೆ, ದ ಸಫರಿಂಗ್ಸ್ produces endurance and character. Suffering produce the endurance and character ಎಂಬುದಾಗಿ ನಾನು ಇಂಗ್ಲಿಷ್ನಲ್ಲಿ ಅದನ್ನ ಹೇಳಿದ್ದೀನಿ. ಅಂದ್ರೆ ಈ ಸಹನೆ, ಈ ಉಪದ್ರವದ ತಾಳ್ಮೆ ಬರುತ್ತಲ್ಲ, ಈ ತಾಳ್ಮೆ ಏನ್ ಮಾಡ್ತದೆ ಅಂದ್ರೆ ನಮಗೆ ಸಹನೆಯು ಸ್ಥೈರ್ಯ ಮತ್ತು ಸ್ವಭಾವವನ್ನು ಉತ್ಪಾದಿಸುತ್ತೆ. ನಮ್ಮ ಕ್ಯಾರೆಕ್ಟರ್ ವಿಲ್ ಬಿ ಚೇಂಜ್ ವೆನ್ ವಿ ಗೆಟ್ ಇನ್ ಟು ದಿ ಪ್ರಾಬ್ಲಮ್ಸ್ ಅಂಡ್ ಟ್ರಯಲ್ಸ್ ಅಂಡ್ ಟ್ರಬಲೇಷನ್ಸ್ ಇನ್ ಅವರ್ ಲೈಫ್. ಯಾವಾಗ ನನಗೆ ನಿನಗೆ ಜೀವನದಲ್ಲಿ ಉಪದ್ರವಗಳು ಕಷ್ಟಗಳು ಯಾವಾಗ ಬರುತ್ತೆ, ಅದು ನನಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಟ್ಸ್ ಮೇಕ್ ಅಸ್ ಟು ಬಿ ಸಹನೆ, ಅಂದ್ರೆ ತಾಳ್ಮೆ ಹೊಂದಿಕೊಳ್ಬೇಕು. ಸಮಾಧಾನ ಇರುವುದಕ್ಕೋಸ್ಕರ ದೇವರು ನಮ್ಮ ಸ್ವಭಾವವನ್ನು ಬದಲಾಯಿಸುತ್ತಾನೆ. ಬಿಕಾಸ್ ವಿ ಆರ್ ಮೇಬಿ ಶಾರ್ಟ್ ಟೆಂಪರ್ ಮೆನಿ ಟೈಮ್ಸ್. ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಆತನಿಗೆ ಬರೆಯುವಂಥದ್ದು ಏನಂತಂದ್ರೆ, ಆತನ ಜನರಿಗೆ ಅಥವಾ ನಂಬಿದವರಿಗೆ, ಅಂದ್ರೆ ರಕ್ಷಣೆ ಹೊಂದಿದವರಿಗೆ, who have faith in Christ Jesus, who have ಏನಂತಾರೆ ದೇವರಲ್ಲಿ ತನ್ನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧಾತ್ಮನ ಮುದ್ರೆಯಿಂದ ಒಂದು ಸೀಲನ್ನ ಮುದ್ರೆ ಹಾಕಲ್ಪಟ್ಟಂತ ತನ್ನ ಕ್ರೈಸ್ತರಂತ ಯೇಸು ಸ್ವಾಮಿಯ ಮಕ್ಕಳಿಗೆ ಹೇಳುವುದು ಏನಂತಂದ್ರೆ, ಆತನು ಹೇಳ್ತಾನೆ, ನೀವು ದೇವರ ಸೇವೆಯಲ್ಲಿ ಅಥವಾ ದೇವರ ಒಂದು ಸಭೆಯಲ್ಲಿ ಅಥವಾ ದೇವರ ಕುಟುಂಬದಲ್ಲಿ ಯು ನೀಡ್ ಟು ಬಿ ಪೇಷನ್ಸ್ ಫಸ್ಟ್, ಯು ನೀಡ್ ಟು ಬಿ ತಾಳ್ಮೆ ಸಹನೆಯಲ್ಲಿ ನೀನು ಕಲಿತುಕೊಳ್ಬೇಕು, ಅದನ್ನು ಕಲಿತುಕೊಳ್ಬೇಕು. ಅದು ಏನಾಗುತ್ತೆ ಅಂತಂದ್ರೆ ನಿನ್ನ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ದೇವರು ನಿನ್ನನ್ನು ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಗೆಲಶಿಯನ್ಸ್ 5:22 always I tell to my people ಏನಂತ ಹೇಳಿದ್ರೆ, ಪವಿತ್ರಾತ್ಮನ ಫಲ ಎಂಬುದಾಗಿ ಹೇಳಿದ್ರೆ ಏನಿರ್ತದೆ ಗೊತ್ತಿರೋ 5:22 the fruits of the Holy Spirit. ಏನು? ಸಂತೋಷ, ದೀರ್ಘಶಾಂತಿ, ಸಮಾಧಾನ. Can you read 6:5 Galatians? Galatians 5:22. ಗಲಾತ್ಯ 5:22. ಬೇಗ ಬೇಗ 22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆತಮೆ ಇಂಥವುಗಳೇ. ಹಲ್ಲೆಲೂಯಾ. ಇದು ದೇವರ ಪವಿತ್ರಾತ್ಮ ಫಲಗಳು ಯಾವಾಗ ಬರುತ್ತಂದ್ರೆ when we in patience in the Lord. ನಮ್ಮ ದೇವರು ನಮ್ಮನ್ನ ಆ ಕಷ್ಟಗಳಿಂದ ಉಪದ್ರವಗಳಿಂದ ನಮಗೆ ತಾಳ್ಮೆಯನ್ನು ಕೊಡುವಾಗ, ಆ ತಾಳ್ಮೆ ನನ್ನ ಭವಿಷ್ಯ ಅಥವಾ ನನ್ನ ಜೀವನ ಕ್ಯಾರೆಕ್ಟರ್ನ ಅದು ಬದಲಾಯಿಸುವಾಗ ನನ್ನ ಜೀವನ ಬದಲಾವಣೆ ಆಗುತ್ತೆ. ಅದಕ್ಕೆ ದೇವರು ಹೇಳಿದ್ರು, I told the Galatians 5:17 ಏನಂತ ಹೇಳಿದೆ, one was in Christ Jesus. ಯಾರು ಈಗಲಾಗಿ ಯಾರು ಕ್ರಿಸ್ತನಲ್ಲಿ ಒಳಗಾಗಿದ್ದಾರೋ, ಕ್ರಿಸ್ತನಲ್ಲಿದ್ದಾರೆ, ಪೂರ್ವ ಸ್ಥಿತಿ, the water of the past tense has gone. Now it become a new. ಕರ್ತನಲ್ಲಿ ಬದಲಾವಣೆ ಆಯಿತು. ಅಂದ್ರೆ ನಮ್ಮ ಜೀವನ ನಡವಳಿಕೆ, ನಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ಆಯಿತು. ನಾನು ಬಹಳ ಕೋಪದಲ್ಲಿದ್ದೆ, ಯಾಕಂದ್ರೆ ಏನಾದರೂ ಒಂದು ಕಷ್ಟಗಳು ಬರುವಾಗ, ತೊಂದರೆಗಳು ಬರುವಾಗ, ಯಾರಾದ್ರೂ ಏನೋ ಮಾಡಿದ್ರೆ ತುಳಿದು ಶಾಪ್ ಟೆಂಪರ್ ಆಗಿ ಅವ್ರ ಮೇಲೆ ನಾವು ಜಗಳಕ್ಕೆ ಹೋಗ್ಬಿಡ್ತೇವೆ, ಅಥವಾ ಏನಾದರೂ ಒಂದು ಕೆಟ್ಟದಾಗಿ ಮಾತನಾಡ್ತೇವೆ. ಬಟ್ ನಾನಿಷ್ಟೇ, if you need the proofs in your life, if you have to grow in spiritually, always God testing our faith. Yeah, tests our faith. ನಮ್ಮ ನಂಬಿಕೆಯನ್ನು ಅವನು ಪರೀಕ್ಷಿಸ್ತಾನೆ. ಅದಕ್ಕೆ ಈ ಕಷ್ಟಗಳು ಬರುತ್ತೆ. ವಾಟ್ ಹ್ಯಾಪನ್ ಫಾರ್ ಅಬ್ರಾಮ್? ಅಬ್ರಾಮ್ನ ಅಧ್ಯಾಯ 12ನೇ ಅಧ್ಯಾಯ ಆದಿಕಾಂಡದಲ್ಲಿ ಬರುವಾಗ God tested his faith. ಏನ್ ಟೆಸ್ಟ್ ಮಾಡಿದ್ರು? ದೇವರು ಆತನಿಗೆ 100 ವಯಸ್ಸಿರುವಾಗ, so God has given him only one son, Sarai, right? ಆ ಸನ್ ಇರುವಂತ ಐಸಾಕನ ದೇವರು ಪ್ರೀತಿ ಮಾಡೋದ್ರಿಂದ ಅದನ್ನು ಟೆಸ್ಟ್ ಮಾಡೋದಕ್ಕೆ ದೇವರಿಗೆ ಕೇಳ್ತಾ ಇದ್ದಾರೆ, ಅಬ್ರಾಮ್, ಯು ಆರ್ ಫಾದರ್ ಆಫ್ ನೇಷನ್, ರೈಟ್? ನೀನು ಒಬ್ಬನೇ ಮಗನನ್ನ ನನಗೆ ನೀನು ಸಮರ್ಪಿಸ್ತೀಯಾ? ಯು ಸಾಕ್ರಿಫೈಸ್ ಟು ಮೀ. ಗಾಡ್ ಇಸ್ ಟೆಸ್ಟಿಂಗ್ ಇಸ್ ದ ಪೇಷನ್ಸ್, ಆತನ ಸಹನೆ, ಆತನ ತಾಳ್ಮೆನ ದೇವರಲ್ಲಿ ಆತನ ಕೇಳ್ತಾ ಇದ್ದಾನೆ. ಅಬ್ರಾಮ್ ಏನಾಗಿತ್ತು? ದೇವರಲ್ಲಿ ನನಗೆ ಒಬ್ಬನೇ ಮಗ ಕೊಟ್ಟಿದ್ಯಾ? ಎಷ್ಟು ನೋವಾಗಿರ್ಬೋದು, ಎಷ್ಟು ತೊಂದರೆ
ಆತನ ದೇವರ ಆಜ್ಞೆಗೆ ಎಂದಿಗೂ ಮಾಡಿಬಿಟ್ಟು ಆತನ ನುಡಿಯಲು ಆವಿದೇತನ ಆಗಿಲ್ಲ. ಆತನು ಹೋಗಿ ತನ್ನ ಮಗನನ್ನು ಕರೆದುಕೊಂಡು ಕತ್ತಿಯನ್ನು ಕರೆದುಕೊಂಡು ದಾಳನ್ನು ಕರೆದುಕೊಂಡು ಹೋಗುವಾಗ ಆತನ ಎತ್ತುಕೊಂಡು ಗಾಳಿಯಲ್ಲಿ ನಿಂತು ನಾನು ನನ್ನ ಮಗ ಹೋಗ್ಬಿಟ್ಟು ಬ್ಯಾಗ್ ಅಂತ ಹೇಳುವಾಗ ಮಗನಿಗೆ ಹೇಳ್ತಾ ಇದ್ದಾನೆ, ಇಸಾಕ ಹೇಳ್ತಾ ಇದ್ದಾನೆ, ಐಸಾಕ್ ಇಸ್ ಆಸ್ಕಿಂಗ್ ಮೈ ಫಾದರ್ ಎವ್ರಿಥಿಂಗ್ ಇಸ್ ದೇರ್ ಬಟ್ ವೇರ್ ಇಸ್ ಟು ಸ್ಯಾಕ್ರಿಫೈಸ್, ವೇರ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ದೇರ್. ನಮಗೆ ಬೇಕಾಗಿರುವಂತ ಪ್ರಾಮುಖ್ಯವಾಗಿರುವಂತದ್ದು ಇಲ್ಲಲ್ಲ ಸ್ಯಾಕ್ರಿಫೈಸ್ ಮಾಡಕ್ಕೆ, ಯಜ್ಞ ಅರ್ಪಿಸೋದಕ್ಕಿಲ್ಲ. ಯಾಕಂದ್ರೆ ಕುರಿಲ್ಲ. ಆತನು ಒಂದೇ ಹೇಳಿದ ನಂಬಿಕೆ ಕಷ್ಟ ಇರುವಾಗ ದೇವರು ನಮ್ಮನ್ನ ಪರೀಕ್ಷಿಸ್ತಾನೆ. ಅವರ ಉಪದ್ರ ನನಗೆ ತಾಳ್ಮೆ ತರುತ್ತದೆ, ನನ್ನ ಭವಿಷ್ಯ ಅಥವಾ ನನ್ನ ಸ್ವಭಾವ ಬದಲಾಯಿಸುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಆತನ ಅಬ್ರಹಾಂ ಹೇಳಿದ್ದಾರೆ, God will provide. Hallelujah. God will provide. That is the faith when we are in trouble. Maybe if you don't have money in your life, maybe you don't have peaceless night, you're not sleeping properly because of many things are going in your head. ತುಂಬಾ ವಿಷಯಗಳು ನಿನ್ನ ತಲೆಯಲ್ಲಿ ಸುತ್ತುಕೊಂಡಿದೆ. ಅನೇಕವಾದ ಲೋಕದ ಭಾರಗಳು ಚಿತ್ತವಾದಗಳು ನಿನ್ನಲ್ಲಿ ನಿತ್ಯ ತಲ್ಲಾಗಿದೆ. God tells you in that situation, ಆ ಪರಿಸ್ಥಿತಿಯಲ್ಲಿ trust in the Lord. Hallelujah. ತಾಳಿಗಳು ಹಾಗೆ ಹೇಳ್ತಾರೆ, wait and see that the Lord is good. Amen. ನೀನು wait ಮಾಡಿ, ಆತನಿಗೆ ಎಷ್ಟು ಆತನಿಗೆ ಎಷ್ಟು ಅದಕ್ಕೆ ದೇವರು ಸಹನ ಸ್ಥೈರ್ಯ ಮತ್ತು ಸ್ವಭಾವವನ್ನು ನಮಗೆ ಅದನ್ನ ಮಾಡುವಂಥದ್ದು. ಸಫರಿಂಗ್ ಪ್ರೊಡ್ಯೂಸಸ್ ದ ಎಂಡ್ಯೂರೆನ್ಸ್ ಅಂಡ್ ದ ಕ್ಯಾರೆಕ್ಟರ್ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಅಂದ್ರೆ ಉಪದ್ರವಗಳಿಂದ, ಕಷ್ಟದಿಂದ ನಮಗೆ ಏನು ಸಿಗುತ್ತೆ? ತಾಳಿಕೊಳ್ಳುವುದು ದೇವರು ನಮ್ಮನ್ನು ಕಲಿಸಿಕೊಡ್ತಾರೆ. ಒಂದು ಕ್ರಿಶ್ಚಿಯನಿಟಿ we need to learn, we need to be patient. Okay, I just James first chapter ಅದಕ್ಕೆ ಹೋಗಿಂತ ಮುಂಚಿತವಾಗಿ 3-4 ವರ್ಷದ first chapter 3-4 I just want to tell one thing. The Job life, when ಯೋಬನ ಜೀವನದಲ್ಲಿ ಬರುವಾಗ there are a lot of things. First chapter will come in the 6th verse. I think it's written the Satan comes. Satan ಹೇಳ್ತಾನೆ, ಎಲ್ಲಿಂದ ಬಂದಂತೆ ದೇವರು ಕೇಳುವಾಗ ನಾನು ಸುತ್ತಮುತ್ತ ಎಲ್ಲ ಲೋಕದಲ್ಲಿ ಸುತ್ತ ತಿರುಗಾಡ್ತಾನೆ ಬಂದೆ, ನೀನು ನನ್ನ ಯೋಬನನ್ನ ಗಮನಿಸಿದ್ಯಾ ಅಂತ ಕೇಳುವಾಗ yes of course, but he never ಆದ ದೇವರನ್ನ ಅವಲಂಬಿಸಿಲ್ಲ. He never disobeyed God. That Satan is asking to God, ದೇವರು ಕೇಳ್ತಾ ಇದ್ದಾನೆ, ಆತನಿಗೆ ಎಲ್ಲ ಆಶೀರ್ವಾದಗಳನ್ನು ನೀನು ಕೊಟ್ಟಿದ್ದೀಯಾ? Everything he has given, therefore he is not denied you, but you take out everything and definitely deny. What happened? This in his life, what we learn? The first things, he lost everything. ಕ್ಯಾಮಲಿತ್ತು, ಕುರಿಗಳಿತ್ತು, ಮೇಕೆಗಳಿತ್ತು, ಒಂಟೆಗಳಿತ್ತು, ಏನೆಗಳಿತ್ತು, ಎಲ್ಲ ನಾಶವಾಗೋದು. But he never denied Jesus. He never denied God. Then second thing, what happened? ಅದರಲ್ಲಿರುವಂಥ ಆಳುಗಳು ಎಲ್ಲ ಓಡಿ ಸತ್ತೋಗ್ಬಿಟ್ರು. The third thing, what happened? ತನ್ನ ಮಕ್ಕಳು already the kids, children were 10 people. 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು ಇದ್ರು. So if you read second, third chapter, it's written. ಅವ್ರಿಗೆ ಎಲ್ಲಿಂದ ದೇವರು ಬೆಂಕಿ ಬಂದು ಇದಾಗುವಾಗ ಅವರು ಸತ್ತು ಹೋಗ್ಬಿಟ್ರು. What a pain, what a sadness in his life, what a trial, ಹೇಳ್ತಾರೆ trials, ಎಂತ tribulation ಆದ ಜೀವನಕ್ಕೆ, ಎಂತ ಉಪದ್ರವ ರೀ, ಎಂತ ಕಷ್ಟ, ಎಂತ ನೋವು, ಸಹಿಸಲಾಗುವಂತ ನೋವುಗಳು. ನಮಗೆ ಒಂದು ಕುಟುಂಬದಲ್ಲಿ ಯಾರಾದರೂ ಒಂದು ಕೆಟ್ಟದಾಗಿ ಮಾತನಾಡಿದ್ರೆ we just go and bombard on them. ಅನೇಕ ವಿಷಯಗಳನ್ನು ನಾವು ಹೇಳ್ತೇವೆ, ನೀವು ಈಗ ಮಾಡಿದ ಯಾರು ಮಾಡಿದೆ ನನಗೆ ಇದು ಕೊಡಲಿಲ್ಲ ಎಂಬುದಾಗಿ ಯೋಚನೆ ಮಾಡ್ತೇವೆ. ಬಟ್ ಯೋಬನ ಜೀವನದಲ್ಲಿ ನಾವು ಕಲಿತುಕೊಳ್ಳುವುದೇನೆಂದರೆ ಎಲ್ಲವನ್ನ ಕಳ್ಕೊಂಡ. The final what happened? You wear the sackcloth, the back ರೈಸ್ ಹಾಕುವಂತ ಆ ಗೋಧಿಯ ತೊಟ್ಟನ್ನ ಹಾಕಿಕೊಂಡು ಹುಣ್ಣುಗಳು ಎಷ್ಟು the pimples were their whole body. ಯಾವಾಗಲೂ ಅದನ್ನು ಈಚಿಂಗ್ ಆಗ್ತಾ ಇತ್ತು. ಅಂತ ಪರಿಸ್ಥಿತಿ, ಬೂದಿಗಳ ashes, he was throwing on his body. ಆ ಎಸೆಸುಗಳನ್ನೆಲ್ಲ ಹಂಚಿಕೊಂಡಂತ ನಿಂತ ಇದ್ದ ಬೂದಿಗಳಲ್ಲಿ. ಎಂತ ಪರಿಸ್ಥಿತಿ ಆತನಿಗೆ ಬಂತು. ತನ್ನ ಸಹವಾಗಿರುವಂತ ಹೆಂಡತಿಯೇ, the wife denied
ಹೇಳಿದ್ರು ಏನಂತಂದ್ರು, ನೀನು ನಂಬಿದ ದೇವರನ್ನ ನೀನು ಸಭಿಸಿ ಸಾಯಿ ಎಂಬುದಾಗಿ ಹೇಳಿದ್ರು. But what happened in his life? He never ever denied God and he trusted God in his side. He has given and he has taken every glory and honor belongs to God only. So what wonderful the things we could learn from the life of Job. The 42 chapter he lost everything, he went by everything, but he waited patiently. Hallelujah. From first chapter to 42 chapter, he waited. He asked God, and his friends came and he encouraged them, but he cursed the birth, but he never cursed God. After David ಎಂದಾದರೂ ಶಾಪವಾಗಿ ಆಗಿಲ್ಲ, ಡಿನೈ ಮಾಡಿಲ್ಲ, and God tested his faith. ಇವತ್ತು ಸೈತಾನದ ಬಗ್ಗೆ ಎಲ್ಲ ದೇವರು ಹೇಳಿದ್ರು, ನೀನು ಈತನ ಮೇಲೆ ಕೈ ಹಾಕಬೇಡ. Hallelujah. He can take everything, but the life cannot take Satan, because ದೇವರ ರೆವಲೇಷನ್ ಅಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮೋಸ್ಟ್ಲಿ 181 ನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಏನಂದ್ರೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕರ್ತನಲ್ಲಿದೆ. Hallelujah. No one can take our life because he has breath. ಕಷ್ಟಗಳು ಮಾತ್ರ ಅದಕ್ಕೆ ನಮಗೆ ತಾಳ್ಮೆ ಉಂಟು ಮಾಡೋದಕ್ಕೆ ಅಷ್ಟೇ. It's a produce. It makes our character be changed. It makes us to be patient in presence of the Lord. ನಾನು ಇವತ್ತು 23-24 ದಿನ ಅಂತ ದೇವರು ಖಂಡಿತ ದೇವರು ಇವತ್ತು ನನಗೆ ಜನ ಕೊಡ್ತೀಯಾ, ಇವತ್ತು ನನಗೆ ಬಿಡುಗಡೆ ಕೊಡ್ತೀಯಾ, ಇವತ್ತು ನನಗೆ ಒಂದು ಧ್ಯಾನ ಕೊಡ್ತೀಯಾ, ಇವತ್ತು ನನಗೆ ಸಟ್ ಮಾಡ್ತೀಯಾ, ದೇವರು ನನ್ನ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ. ಐ ಆಸ್ಕ್ ಗಾಡ್ why is it happening to me? ಅಪ್ಪ ಫಾದರ್, ನನ್ನ ತಪ್ಪಿಲ್ವಾ? ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, why are you going through such a critical things in my life? But every people are so enjoying this world. ಎಲ್ಲರೂ ಲೋಕದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, but why I am like this? ದೇವರು ಕೇಳುವಾಗ ದೇವರೇ that produces patience. ನಿಮಗೆ ತಾಳ್ಮೆ ಬರುವಾಗ ಅವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಿದ್ದಾರೆ. James chapter, the first chapter from 3 to 4. First I said suffering produces endurance and character. So second, ಎರಡನೇದು ನಾನು ಹೇಳುವಂತಹ ವಿಷಯ ಏನಂದ್ರೆ, ಈ ಸಹಿಷ್ಣುತೆಯು ದೇವರ ಒಂದು ನಿರೀಕ್ಷೆ ಅಂದ್ರೆ ವಿಶ್ವಾಸವನ್ನು ಮೂಡುತ್ತೆ. ಸೊ ಇಫ್ ಯು ರೀಡ್ ಇನ್ ರೋಮನ್ಸ್ 5th chapter 3 verse, ಮೊದಲನೇ ಉಪದ್ರವಗಳು ನಿಮಗೆ ತಾಳ್ಮೆ ಉಂಟು ಮಾಡುತ್ತೆ, ಎರಡನೇದು ಹೇಳುತ್ತೆ ತಾಳ್ಮೆ ನಿಮಗೆ ಅನುಭವವನ್ನು ಕೊಡುತ್ತೆ, ನಮ್ಮ ಜೀವನದಲ್ಲಿ ಅನುಭವ ಆಗುತ್ತೆ. ಇಫ್ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಅವರ್ ಲೈಫ್, ವಿ ಡೋಂಟ್ ನೋ ಹೌ ಟು ಸ್ಪೆಂಡ್ ದ ಮನಿ, ರೈಟ್? If I am giving you lack of rupees, if you are not experienced how to spend, if you not go through the problems, how do you spend the money? Simply you need to go. That's the Christ telling. ಆ ತಾಳ್ಮೆ ನಿನಗೆ ಏನ್ ಮಾಡ್ತದೆ, ನಿನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಕೊಡುತ್ತೆ, ನಿನ್ನನ್ನು ಬದಲಾಯಿಸುತ್ತೆ, ನಿನ್ನ ಸ್ವಭಾವವನ್ನು ಬದಲಾವಣೆ ಮಾಡಿ ಅದು ಹೇಗಾಯಿತು ಜೀವನದಲ್ಲಿ, ಯಾಕೆ ಕಷ್ಟ ಬಂತು, why you preaching or going through these such things. Maybe many times you have cried. Maybe past you have cried many times. Maybe those who believe in you, maybe ನಿನ್ನನ್ನು ನಂಬಿದವರು, ನಿನ್ನನ್ನು ಜೊತೆ ಇರುವಂತ ಆತ್ಮಿಕರನ್ನು ಕೈ ಬಿಟ್ಟು ಹೋಗಿರಬಹುದು. Maybe someone has left you in the family. Maybe ನಿನ್ನನ್ನು ನಂಬೋರು ನಿನ್ನನ್ನು ತಳ್ಳಿ ಬಿಟ್ಟು ಹೋಗಿರಬಹುದು. But God is telling, I will make you to experience, because I am going to give a fruitful in your life. That fruit never be ಬಿತ್ತಡ್ ಅಂದ್ರೆ ಅದು ಎಂದಿಗೂ ಏನಂತಾರೆ ಒಣಗಿ ಹೋಗುವುದಿಲ್ಲ. ಆ ಫ್ರೂಟ್ ನಿತ್ಯ ನಿರಂತರವಾಗಿರುತ್ತೆ. ಆ ಫ್ರೂಟ್ ನಾವು ಕೊಡೋದನ್ನು ಸ್ಪಿರಿಚುವಲ್ ಕೊಡ್ತಾರೆ. ದೇವರು ಅಂದರೆ ನೀನು ನನ್ನ ಜಯಮಾಲಿಕೆಗೆ ಮಾತಾಡುತ್ತೀನಿ. ಮತ್ತೆ 9ನೇ ಅಧ್ಯಾಯ 26-27 ಜಯಮಾಲಿಕೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. You need to receive that, the reward from God. ಅದಕ್ಕೆ ಸ್ವಲ್ಪ ದಿನ ಮಾತ್ರ ಇದು ಪ್ರಯಾಣ ಲೋಕದಲ್ಲಿ. Don't bother about it. So ಮೊದಲು ನಾವು
ತಾಳ್ಮೆಯಿಂದ ಕ್ರೈಸ್ತ ನಾವು ಕಲಿತುಕೊಳ್ಬೇಕು. ಬಹಳ ತಾಳ್ಮೆ ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ನಾವು ಕಲಿತುಕೊಳ್ಳೋದು ಆ ತಾಳ್ಮೆ ನಮ್ಗೆ ಅನುಭವ ಕೊಡುತ್ತೆ. ಏನಪ್ಪ ಅನುಭವ ಕೊಡುತ್ತೆ ಅಂತಂದ್ರೆ ಏನೇದು ಸಫರಿಂಗ್ ಟೆಸ್ಟರ್ಸ್ ಅಂಡ್ ರಿಫೈನ್ಸ್ ಅವರ್ ಫೇತ್. ಬಂಗಾರ ಗೊತ್ತಲ್ಲ, ಆ ಬಂಗಾರನ ಏನ್ ಮಾಡ್ತಾರೆ, ಒಳ್ಳೆಯದಾಗಿ ಸುಟ್ಟಾಕ್ತಾರೆ ಬೆಂಕಿಯಲ್ಲಿ. The fire we know that is until ಅದು ಒಂದು ಬರುವವರೆಗೂ ಅದು ನಮ್ಮ ಸೇಮ್ ಇನ್ನೊಮ್ಮೆ ನಮ್ಮ ಜೀವನದಲ್ಲಿ ಏನೋ ತಪ್ಪುಗಳು ಮಾಡಿರ್ತವೆ, ಯಾವುದೋ ಕಾರಣಗಳಲ್ಲಿ ಎದ್ದು ಹೋಗಿರ್ತವೆ. God want to refine us in a way. ಅದನ್ನು ಬದಲಾಯಿಸಿ ನಮ್ಮನ್ನು ಒಂದು ಉನ್ನತ ಅನುಭವದ ಹೊಂದಿ ಆ ಮೇಲೆ ಕೂತ್ಕೊಳ್ಳೋದಕ್ಕೆ ದೇವರು ನಡೆಸ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ ಕೀರ್ತನೆಯಲ್ಲಿ 107 ಆಯ್ತೀನಿ ಸೇ, ನಾನು ನಿಮ್ಮನ್ನು ತಿಪ್ಪೆಯಿಂದ ಧೂಳಿಂದ ಎತ್ತಿ ಆ ಪ್ರಜೆಗಳಲ್ಲಿ ಕುಳ್ಳರಿಸ್ತೀನಿ. ಯಾವಾಗ ಕೂಡ ಹೇಳಿದ್ದಾರೆ when you refine your faith, ಯಾವಾಗ ನೀನು ಆ ತಾಳ್ಮೆ ಹೊಂದಿಕೊಂಡು ಅನುಭವ ಹೊಂದಿಕೊಂಡು ಈ ಕಷ್ಟ ಏನು ಅಂತ ತಿಳಿದಾಗ ಮಾತ್ರ ನಾನು ಅನುಭವಿಸ್ತೇನೆ. Hallelujah. So even Jesus in his life, he came, he struggled, he never become as a king. Oh, I am a king, ನಾನು ಇದರಲ್ಲಿ ಬೆಳೆದಿದ್ದೀನಿ, ನಾನು ರಾಜಾಧಿರಾಜ, ನಾನು ಉಂಟು ಮಾಡಿದ ಸೃಷ್ಟಿನೋ ಇಂಥ ಗೋಧನೆಯಲ್ಲಿ ಬೆತ್ತಲೆಗೊಳ್ಳುವಂಥ ಗೋಧನೆಯಲ್ಲಿ ಹಸಿರುವಂಥ ಗೋಧನೆ ವಾಸನೆ ಸ್ಮೆಲ್ ಬರುವುದರಲ್ಲಿ ಆತ ಹುಟ್ಟಿದ, ಅಲ್ಲಿ ಆತ ಬೆಳೆದ, ಕಾರ್ಪೆಂಟರ್ ಮಗ ಆಗಿದ್ದ, ಕಾರ್ಪೆಂಟರ್ ಕೆಲಸ ಮಾಡಿದ, ತಂದೆಗೆ ಹೆಲ್ಪ್ ಮಾಡಿದ ಅಂತ ಹೇಳ್ತಾರೆ. ಕಾರ್ಪೆಂಟರ್ 12 ವರ್ಷದಿಂದ 30 ವರ್ಷಗಳ ಆದರೂ ದೇವರ ವಾಕ್ಯನ ತರ್ಕ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. only 3.5 years ಎಷ್ಟು ಕಷ್ಟಗಳು. 40 ದಿನ ವಿಯರ್ನಲ್ಲಿ ಊಟ ಇಲ್ಲದೆ, ನೀರಿಲ್ಲದೆ, ಏನಿಲ್ಲದೆ ಪ್ರಯಾಣ ಮಾಡಿಕೊಂಡು ಸೇವೆ ಮಾಡಿಕೊಂಡು ಕಷ್ಟಪಟ್ಟು ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಎಷ್ಟು ತಾಳ್ಮೆ ಆತನಿಗಿತ್ತು. ಅದನ್ನು ಕಲ್ಲು ತರುವಾಗ ಸೈತಾನ ಹೇಳ್ತಾ ಇದ್ದಾನೆ, ನೀನು ದೇವರ ಮಗ ಅಲ್ವಾ, ಈ ರೊಟ್ಟಿಯನ್ನು ನೀನು ಏನ್ ಮಾಡು, ಈ ಕಲ್ಲನ್ನು ನೀನು ರೊಟ್ಟಿಯನ್ನು ಮಾಡು. ಕಲ್ಲನ್ನು ರೊಟ್ಟಿ ಮಾಡಿ ದೇವರು ರೊಟ್ಟಿ ಮಾಡ್ತಾರೆ. ಮನುಷ್ಯರು ರೊಟ್ಟಿ ತಿನ್ನೋ ಮಾತು ದೇವರ ವಾಕ್ಯ ಇಷ್ಟು ಟೆಸ್ಟ್ ದೇವರಿಗೆ ಆಗಿರುವ ಪರೀಕ್ಷೆ ನಾವಿತ್ತು. ನಾವು ಮನುಷ್ಯರು, ಅದು ದೇವರಾಗಿದ್ದರೆ ಆತನೇ ಅಷ್ಟು ಕಷ್ಟಪಟ್ಟಿರುವಾಗ ನಮಗೋಸ್ಕರ ನಿಮಗೋಸ್ಕರ ನಾವು ಯಾಕೆ ಸಹನೆಯಲ್ಲಿ ತಾಳ್ಮೆಯಲ್ಲಿ ನಾವು ಇದನ್ನು ಅನುಭವ ಮಾಡಬಾರದು? ಇಟ್ಸ್ ರಿಫೈನ್ಸ್ ಆಫ್ ಫೇತ್. ನಮ್ಮನ್ನು ಟೆಸ್ಟ್ ಮಾಡ್ತಾರೆ ದೇವರು, ಅದನ್ನು ಪರೀಕ್ಷಿಸಿ ನಮ್ಮನ್ನ ಅದನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಅದನ್ನು ಏನ್ ಮಾಡ್ತಾರೆ, ನಮ್ಮನ್ನು ಶುದ್ಧೀಕರಿಸೋದಕ್ಕೋಸ್ಕರ. ರಿಫೈನ್ಸ್ ಅಂದ್ರೆ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಇದು ನಮ್ಮ ಜೀವನ ನಡೀತದೆ. ಅದಕ್ಕೆ ಯೋಗದ ಜೀವನ ನಡೀತದೆ. God tested, ಶುದ್ಧೀಕರಿಸಿ ಬದಲಾವಣೆ ಆಯಿತು. Then what happened next 42 chapter? What happened? What he has lost. ಅದಕ್ಕೆ ದೇವರ ಹತ್ರ ಮೊನ್ನೆ ನಾನು ಹೇಳ್ತಾ ಇರಲಿಲ್ಲ, ದ ರೋಮನ್ಸ್ 5. ಅದಕ್ಕೆ ಮುಂಚೆ ಈ ವಾಕ್ಯ ಹೊರಟು ಜೇಮ್ಸ್ ಚಾಪ್ಟರ್ 3 and 4 ಬೇಗ ಸೊ 1ನೇ ಅಧ್ಯಾಯ 2 ರಿಂದ 4 ವಚನ ಓದಿ. ಯಾಕೋಬ நாம் எல்லாரும் அநேக விஷயங்களில் தவறு செய்கிறோம். ஒருவன் சொல்வதானால் அவன் பூரண புருஷனும் தன் சரீரம் முழுவதையும் கடிவாளத்தினாலே அடக்கிக் கொள்ளக்கூடியவனுமாய் இருக்கிறான். ಎಷ್ಟು ಅದ್ಭುತವಾದಂತ ವಾಕ್ಯ ಇದೆ. ಓದಮ್ಮ. ನನ್ನ ಸಹೋದರರೇ, 2ನೇ ವಚನದಿಂದ ಯಾಕೋಬ 1 ಬೇಗ ಯಾಕೋಬ 1:2. 2. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯ ತಾಳ್ಮೆ ಉಂಟು ಮಾಡುತ್ತದೆ. ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದರೂ ಅದನ್ನು ಕೇವಲ ಆನಂದಕರವಾದದಿಂದ ಎಣಿಸಿರಿ. ಆನಂದಕರವಾದಂಥ ಕಷ್ಟಗಳು whatever it may be. ಕನ್ನಡದಲ್ಲಿ ತಮಿಳಲ್ಲಿ ಏನು சொல்லுவாங்க? ನಾನಾಕರವಾದ ಕಷ್ಟಗಳು ಏನು சொல்லுவாங்க ತಮಿಳಲ್ಲಿ? நீங்கள் ஒன்றிலும் குறைவு உள்ளவர்களாய் இராமல். ಆಮೆನ್. ಒಂದು ಕಷ್ಟಗಳಿಲ್ಲದೆ ಅದನ್ನ ನೀವೇನಂದ್ರಿ ಆನಂದವಾಗಿ ತೆಗೆದುಕೊಳ್ಳಿ.
ಅವಾಯ್ಡ್ ಮಾಡೋದಕ್ಕೋಸ್ಕರ ನನಗೆ ಈ ಕಷ್ಟ ಆಗುತ್ತಾ ಇದೆ. ಅದಕ್ಕೆ ಈ ಕಷ್ಟ ಆದಮೇಲೆ ಡಬಲ್ ಪೊಸಿಷನ್ ಅಂದರೆ ಡಬಲ್ ಪಟ್ಟು ನಮಗೆ ಆಶೀರ್ವಾದ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಡಬಲ್ ಪಟ್ಟು ಹೇಗೆ ಸಿಕ್ತು? ಜೋ 42 ಚಾಪ್ಟರ್ ಏನಿದೆ, 5-6 ವಚನವಿದೆ. ಅದು ಏನು ಕಳೆದುಕೊಂಡಿಲ್ಲ, ದೇವರು ಎರಡರಷ್ಟು ಆತನಿಗೆ ಕೊಟ್ಟಿರುತ್ತದೆ. ಹಲ್ಲೆಲೂಯಾ. God has given a double position. When you tested your faith and you refine your faith and you change your character, when you stand firm in the Lord, and God says, I am going to give a double position of anointing, double position of hallelujah, double position. ಅಂದ್ರೆ ಅಷ್ಟು ಎರಡು ಪಟ್ಟು ಆಶೀರ್ವಾದಗಳು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಆತನಿಗೆ ಮಕ್ಕಳು ಕಳ್ಕೊಂಡಿದ್ದ, ದೇವರು ಮಾತ್ರ ಮಕ್ಕಳು. ಆತನ ಎಷ್ಟು 700 ಗಂಟೆಗಳಿಗೂ ದೇವರು 1400 ಗಂಟೆಗಳು. Hallelujah. Whatever he lost, God has given double position. ಅದಕ್ಕೆ ದೇವರು ಹೇಳ್ತಾನೆ, ನೀನು ಸಹನೆ ಪಟ್ಟು, ನೀನು ತಾಳ್ಮೆಯಿಂದ ಎದುರುಕೊಂಡು, ಅದನ್ನ ಅನುಭವನ ಪಟ್ಟು, ಅನುಭವದಿಂದ ಏನು ಸಿಗುತ್ತೆ? ನಿರೀಕ್ಷೆ ಸಿಗುತ್ತೆ. ನಾವು 5th ಚಾಪ್ಟರ್ ಏನಿದೆ ರೋಮನ್ಸ್ ಅಲ್ಲಿ 5ನೇ ವಚನದಲ್ಲಿ ಏನಿದೆ? 4ನೇ ವಚನ, ಫಸ್ಟ್ ಉಪದ್ರವದಿಂದ ತಾಳ್ಮೆ ಉಂಟಾಗುತ್ತೆ, ತಾಳ್ಮೆಯಿಂದ ಅನುಭವ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅನುಭವದಿಂದ ನಿರೀಕ್ಷಣ ಅಂದ್ರೆ ನಿರೀಕ್ಷೆ ಬರುತ್ತೆ. God is our hope finally, because God has breathed out and God has given his life to us, and he said, I am a hope for you. If you have any struggles or situation, when you refine your faith, when your character has been changed, when you are trusted totally to God, I am your God standing as a faith. I am a God is. Hallelujah. ದೇವರೇ, ನಾನೇ ನಿನ್ನ ದೇವರು, ನಿರೀಕ್ಷೆ ಕೊಡುವುದು. ನಿರೀಕ್ಷೆ ಇಲ್ಲದೆ ನಾನು ಹೋಗಿದ್ದೆ, ದೇವರು ನನ್ನ ಜೀವನದಲ್ಲಿ ನಿರೀಕ್ಷೆಯನ್ನು ಸೋತು ಹೋಗ್ಬಿಟ್ಟಿದ್ದೆ, ದೇವರು ನಮಗೆ ನಿರೀಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ದೇವರ ಮೊದಲೇದು ನಾನು ಹೇಳಿದೆ, ಎಂಡ್ಯೂರೆನ್ಸ್ ಪ್ರೊಡ್ಯೂಸಸ್ ಏನು? ಎಂಡ್ಯೂರೆನ್ಸ್ ಅಂಡ್ ಕ್ಯಾರೆಕ್ಟರ್ ಮೊದಲೇದಾಗಿದೆ ಹೇಳಿದೆ. ಎರಡನೇದು ಅದನ್ನು ನಮ್ಮ ರಿಫೈನ್ ಫೇತ್ ಮಾಡೋದಕ್ಕೆ ಹೇಳ್ತೇನೆ. ಮೂರನೇದು ಏನಂತಂದ್ರೆ ಇಟ್ಸ್ ಬ್ರೀಸ್ ಗಾಡ್ಸ್ ಕಂಫರ್ಟ್ ಅಂಡ್ ಸ್ಟ್ರೆಂತ್. ಆತ ನಮ್ಮನ್ನ ಕಂಫರ್ಟ್ ಮಾಡ್ತಾನೆ, ಆತ ನಮ್ಮನ್ನು ಸ್ಟ್ರೆಂಥನ್ ಮಾಡ್ತಾನೆ. 2ನೇ ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ 8ರಿಂದ 10 ಆಮೇಲೆ ಓದ್ಕೊಳ್ಳಿ. ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ ಯೋಚನೆ ಮಾಡಿಕೊಂಡು ವಾಟ್ ಹ್ಯಾಪನ್ಸ್ ಇಟ್ ಇಸ್ ಗುಡ್ ಫಾರ್ ಮೀ, ಏನು ನಡೀತಾ ಇದೆ ನನಗೆ ಒಳ್ಳೆಯದಕ್ಕಾಗಿ ಆಗಿದೆ ಅಂತ ಯೋಚನೆ ಮಾಡಬೇಕು. ಅದೇ ದೇವರಲ್ಲಿ ಹೇಳ್ತಾರೆ. ಸೊ ಯು ಕ್ಯಾನ್ ರೀಡ್. ಮೊದಲನೇದಾಗಿ ಫಸ್ಟ್ ದೇವರ ಸಫರಿಂಗ್ ನಮಗೆ ಫ್ರೂಟ್ ಬೇಕಂತಂದ್ರೆ ಇಸ್ ಪ್ರೊಡ್ಯೂಸ್ ಎಂಡ್ಯೂರೆನ್ಸ್ ಅಂಡ್ ಕ್ಯಾರೆಕ್ಟರ್ ಅಂತ ಆಗುತ್ತೆ. ಎರಡನೇದು ನಮ್ಮ ಪರೀಕ್ಷೆ ಮಾಡುವಾಗ ಇದು ರಿಫೈನ್ ಸ್ಟೇಟ್, ಅದು ಶುದ್ಧೀಕರಣ ಮಾಡ್ತಾನೆ. ಮೂರನೇದು ದೇವರು ನಮಗೆ ಕಂಫರ್ಟ್ ಮಾಡಿ ನಮಗೆ ಬಲವನ್ನು ಕೊಡುವಂತಾಗಿದ್ದಾನೆ. 2 ಕೊರಿಂಥಿಯನ್ಸ್ ಅಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 8ರಿಂದ 10ನೇ ವಚನ ನೋಡ್ತೇವೆ, ಮತ್ತು 12ನೇ ಅಧ್ಯಾಯ ಅದೇ ಕೊರಿಂಥ ಬರೆದ ಪತ್ರಿಕೆ 2ನೇ ಕೊರಿಂಥದಲ್ಲಿ 9-10ನೇ ವಚನದಲ್ಲಿ ನೋಡ್ತೇವೆ. The finally ಈ suffering leads to a spiritual fruit and growth. ಏನಂದ್ರೆ ಅಂದ್ರೆ ಈ ಮೂರನೇದು ನಾವು ಹೇಳಿದ ಮೊದಲೇದು ನಮಗೆ ಈ ಸಂಕಟಗಳು ಸಹನೆ, ಸ್ಥೈರ್ಯ ಮತ್ತು ಸ್ವಭಾವವನ್ನು ನೀಡುತ್ತದೆ. ಎರಡನೇದಾಗಿ ಈ ತಾಳ್ಮೆ, ನಂಬಿಕೆ ಮತ್ತು ಪರೀಕ್ಷೆ ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಮೂರನೇದಾಗಿ ದೇವರು ನಮಗೆ ಸಮಾಧಾನ ಮತ್ತು ಬಲವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದೆ. 4ನೇದು ನಮಗೆ ನಿರೀಕ್ಷೆ ಕೊಡ್ತದೆ ಅಂತ ಹೇಳಿದ್ರೆ ಇದು ಒಂದು ಆತ್ಮೀಯ ಫಲ, ಮತ್ತು ಅದು ನಾವು ದೇವರಲ್ಲಿ ಒಂದು ಬೆಳೆಯುವುದಕ್ಕೆ, ದೇವರು ಗ್ರೋತ್ ಬೆಳೆಯುವುದಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಅದೇ 2ನೇ ಕೊರಿಂಥ ಓದ್ರಿ. 2ನೇ ಕೊರಿಂಥ 1ನೇ ಅಧ್ಯಾಯ 8-10ನೇ ವಚನವರೆಗೆ ಓದ್ರಿ. ಫೈನಲ್ ಆಗಿ I am going to conclude the message. 2 Corinthians 1st chapter 8-10. ಬೇಗ ಸಹೋದರರೇ, Second Corinthians 1st chapter 8-10. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತಿರೋ, ಅದರಲ್ಲಿ ನಾವು ಬಲವನ್ನು ಮೀರದಂತಹ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವಾಗ ಮಾರ್ಗವನ್ನು ಕಾರಣದಾರರೆಂದು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತೆ ಎಂದು ನಿಶ್ಚಯವು ನಮ್ಮೊಳಗೆ. 2ನೇ ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 8. ಸರಿ, ಕರೆಕ್ಟ್ ಆಗಿ ಓದೋಣ. ಓಕೆ, ಓದಿ. ಸಹೋದರ ಕರೆಕ್ಟ್ ಬರೀರಾ? 9ನೇ ವಚನ. ಮರಣವಾಗುತ್ತೆ ಎಂದು
ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡುವವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಎಂತಹ ಭಯಂಕರ ಮರಣದಿಂದ ತಪ್ಪಿಸುವನೋ ಮುಂದೆಯೂ ತಪ್ಪಿಸುವನು. ಏನ್ ಹೇಳ್ತಾ ಇದ್ದಾರೆ ದೇವರು? ಮರಣದಲ್ಲಿ ಹೋಗುವುದು ದೇವರು ಹೇಗೆ ತಪ್ಪಿಸಿದಾನೋ ನಮಗೆ ನಿರೀಕ್ಷೆ ಇರಬೇಕು. ಏನ್ ನಿರೀಕ್ಷೆ ಅಂದ್ರೆ, ಇಫ್ ವಿ ಆರ್ ಇನ್ ಕ್ರೈಸ್ಟ್ ಜೀಸಸ್, ಇಫ್ ಯು ಈ ಕಷ್ಟಗಳನ್ನು ತಾಳ್ಮೆಯನ್ನು ಹೊಂದಿಕೊಂಡು ನಾವು ಅನುಭವ ಪಡೆದ ನಿರೀಕ್ಷೆ ಬರುವಾಗ ನಮಗೆ ನಿರೀಕ್ಷೆ ಹೇಗಿರ್ಬೇಕು ಅಂತ ದೇವರು ಹೇಳ್ತಾರೆ, ವಿಲ್ ಎಂಟರ್ ದ ಕಿಂಗ್ಡಮ್. ಅದೇ ಹೇಳ್ತಾ ಇದ್ದೀನಿ, ನೀವು ಮರಣ ಬರುತ್ತೆ ಅಂದ್ರೆ ಎರಡನೇ ಮರಣ. ನಾವು ಶಾರೀರಿಕವಾಗಿ ನಾವು ಸಾಯ್ಬೋದು, ಆದ್ರೆ ಆತ್ಮೀಕ ನಾವು ಬೆಳವಣಿಗೆ ದೇವರು ಬೆಳೆದಾಗ ನಮ್ಮ ನಂಬಿಕೆ ರಿಫೈನ್ ಫೇತ್ ಅದರ ಶುದ್ಧೀಕರಣ ಆದ್ಮೇಲೆ ದೇವರು ಹೇಳ್ತಾರೆ, ಯು ಆರ್ ಮೈ ಸನ್ ಆಫ್ ಗಾಡ್. ನೀನು ಒಬ್ಬ ದೇವರ ಮಗನಾಗಿದ್ದಿ, ನೀನು ನನ್ನ ಮಗಳಾಗಿದ್ದಿ. ನಾವು ಯು ಆರ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ದಟ್ ಇಸ್ ದ ವರ್ಡ್ ಗಾಡ್ ಹಸ್ ಗಿವನ್ ಇನ್ ದಿಸ್ ವರ್ಲ್ಡ್. ದಟ್ಸ್ ವೈ ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್. ಅದಕ್ಕೆ ದೇವರು ಈ ಲೋಕಕ್ಕೆ ಬಂದ ಆ ನಿರೀಕ್ಷೆಯನ್ನು ನಮಗೆ ತರೋದಕ್ಕೋಸ್ಕರ. ಅದಕ್ಕೆ ದೇವರ ಫೈನಲ್ ಆಗಿ ಕ್ರೈಸ್ತರಿಗೆ ಹೇಳ್ತಾನೆ, ನೀನು ರಕ್ಷಣೆ ಹೊಂದು ನೀನು ದೇವರನ್ನು ನಂಬಿಕೊಂಡು ಈ ರೀತಿಯ ಕಷ್ಟಗಳನ್ನು ಅನುಭವಿಸುವುದು ಹಾಗೆ ಆದಮೇಲೆ ನಾನು ಕೊನೆಯದಾಗಿ ನಿನ್ನನ್ನು ಟೆಸ್ಟ್ ಆದಮೇಲೆ ಪರೀಕ್ಷೆ ಮಾಡಿದ ಮೇಲೆ ನಾನು ನಿನಗೆ ಅದ್ಭುತ ಮಾಡ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಅಬ್ರಹಾಮನಿಗೆ ಫೈನಲಿ ಮಗನ ಹೇಳ್ತಾ ಇದ್ದಾನೆ, ಅಪ್ಪ ಎಲ್ಲಿ ಎಂಬುದಾಗಿರೋ ದೇವರು ಒಪ್ಪಿಸಿಕೊಡ್ತಾನೆ. ಹಲ್ಲೆಲೂಯಾ. ಫೈನಲಿ when he has lifted, ಯಾವಾಗ ಆತನು ತಗೊಂಡು ತನ್ನ ಮಗನಿಗೆ ಎತ್ತನ್ನು ಅರ್ಪಿಸಬೇಕನ್ನುವಾಗ ಅವಾಗ ದೇವರು ಕೂಗ್ತಾನೆ, ಅಬ್ರಾಮ್ ಅಬ್ರಾಮ್ ಅಬ್ರಾಮ್, ನಿನ್ನ ಮಗನ ಮೇಲೆ God is providing. ಅದಕ್ಕೆ ಐ ಆಮ್ ಎನ್ಕರೇಜಿಂಗ್ ಯು ಎವ್ರಿವನ್. ನಮ್ಗೆ ಏನಾದರೂ ಸಮಸ್ಯೆಗಳಿರಲಾದ್ರೆ ಅಥವಾ ನಮ್ಮ ಸಭೆಯಲ್ಲಿ ಸಮಸ್ಯೆಗಳಿರಲಾದ್ರೆ ನನ್ನ ಜೀವನದ ಏನಾದರೂ ಕಷ್ಟಗಳು ಬರೋದಾದ್ರೆ ಯೋಚನೆ ಮಾಡಿ, God is leading something in higher level. ಯೋಚನೆ ಮಾಡಿ, ದೇವರು ಏನೋ ನಿಮ್ಮನ್ನು ಎಂದಿರುವಂತ ಸ್ವಲ್ಪ ಮೇಲೆ ಎತ್ತುವುದಕ್ಕೋಸ್ಕರ ಇದನ್ನ ನೀವು ಅನುಭವಿಸ್ತಾ ಇದ್ದೀರಾ. Why Prince, your father is making mistake. Maybe you are going in higher level. You have to think, maybe God is testing me and making me to sit on the top. ಅದಕ್ಕೆ ನೀವು ಈ ರೀತಿಯಾಗಿ ಹೋಗ್ತಾ ಇದೆಯಾ? ನೋವು ಆಗುತ್ತೆ, ಪೇನ್ ಆಗುತ್ತೆ. ಯೋಗದಾಯಿತು, ಜೋಸಫ್ಗೆ ಜೀವನದಲ್ಲಾಯಿತು. ತನ್ನ ಅಣ್ಣಂದಿರನ್ನೇ ಅದನ್ನು ಮಾರ್ಬಿಟ್ರು. ಐಗುಪ್ತ ದೇಶಕ್ಕೆ 20 ರೂಪಾಯಿ ಅಲ್ಲಿರುವಂತ ಕೋಟಿಕೊಂಡು ಏಕಾಗಿ ಸುಮ್ಮನೆ ಅಂತ ತಪ್ಪು ಮಾಡಲಿಲ್ಲ. ಸೆರೆಮನಿಯಾಗಿತ್ತು, ಜೈಲಿಯಾಗಿತ್ತು. ಬಟ್ ಈ ನೆವರ್ ಡಿನೈಡ್ ಗಾಡ್. ಬಟ್ ಗಾಡ್ ವಾಸ್ ವಿತ್ ಹಿಮ್. ದಟ್ಸ್ ವೈ ಹಿ ವಾಸ್ ಪ್ರಾಸ್ಪರ್. ದೇವರು ಅದರ ಸಂಗಡ ಇದ್ದರಿಂದ ಆತನ ಅಭಿವೃದ್ಧಿಯನ್ನು ಹೊಂದಿದ್ದಾನೆ. ಅಂಡ್ ಹಿ ಬಿಕಮ್ ಅ ಮಿನಿಸ್ಟರ್ ಇನ್ ಈಜಿಪ್ಟ್. ಆ ಐಗುಪ್ತ ದೇಶದಲ್ಲಿ ದೇವರು ಆತನ ಮಿನಿಸ್ಟರ್ ಆಗಿತ್ತು. ಅದಕ್ಕೆ ನಾನು ಹೇಳಿದರೆ ಕೊನೆಯದಾಗಿ ಕೀರ್ತನೆ 137, ನಿನ್ನ ತಿಪ್ಪೆಯಿಂದ ಧೂಳಿದ ಎತ್ತು ಪ್ರಜೆಗಳನ್ನು ಗುಣರಿಸ್ತಾರೆ ಅಂತಂದರೆ ಹಾಗೆ ಗುಣರಿಸಿಲ್ಲ. ಎಲ್ಲ ಇದನ್ನು ಅನುಭವಪಟ್ಟು ಈ 3 ವಿಷಯಗಳನ್ನು ಕಲಿತುಕೊಂಡು ದೇವರನ್ನು ಮಾತ್ರ ದೇವರು. ಅದಕ್ಕೆ ನಾವು ದೇವರ ಮಕ್ಕಳು ಕ್ರೈಸ್ತಿಯಾದಂಥ ನಾವು ಏನು ಮಾಡಬೇಕಂತಂದರೆ, ಮೊದಲೇದಾಗಿ ನಾವು ತಾಳ್ಮೆಯಿಂದ ಇರಬೇಕು. ಅದು ನಮಗೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅಂದರೆ ಅದರಲ್ಲಿ ನಮ್ಮ ಕ್ಯಾರೆಕ್ಟರ್ ಬದಲಾವಣೆ ಆಗಬೇಕು. ಎರಡನೇದು ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕು. ಅದೇ ನಮ್ಮ ಕಲಿಕೆ. ಮೂರನೇದು ನಮ್ಮ ಆತ್ಮಿಕ ಜೀವನ ಬೆಳವಣಿಗೆ ಆಗಬೇಕು. ಆತ್ಮಿಕ ಜೀವನ ಬೆಳವಣಿಗೆ ಆಗಬೇಕಂದ್ರೆ ದೇವರು ನಾನೇ ನಿನಗೆ ನಿರೀಕ್ಷೆ, ನನ್ನನ್ನು ಬಿಟ್ಟು ಬೇರೆ ಹೋಗಬೇಕು. ಯಾಕೆ ನಾನೇ ಸತ್ಯವು ಜೀವವು ಮಾಡುವವರೆಗೆ ನನ್ನನ್ನು ಬಿಟ್ಟು ಯಾರು ಬದುಕುವುದಿಲ್ಲ. ಅದಕ್ಕೆ ನೀಡ್ ಟು ಟ್ರಸ್ಟ್ ಇನ್ ದ ಲಾರ್ಡ್ and yet surrender our life to God. Lord, you are the only God who can take care of us. ನೀನು ಒಬ್ಬನೇ ದೇವರು ನನ್ನ ಕನಸು. ಸೊ ನಾವು ನಮ್ಮ ಒಬ್ಬೊಬ್ಬರು ನಾವು ಪ್ರೋತ್ಸಾಹಪಡ ದೇವರಿಗೆ ಬೆಳೆದ ದೇವರಿಗೆ ವಾಕ್ಯದಿಂದ ನಿಮ್ಮ ಬಲಪಡಿಸಿ ಆಶ್ವಸಿಸಿ. God bless you and help you to understand His word.